ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. 10ನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿ ಮೊದಲ ಪದ್ಯ ಇತ್ತು ಮಾತೃಭೂಮಿ. ಆ ಪದ್ಯದ ಕನ್ನಡದಲ್ಲಿ, ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಸಾರಾಂಶವನ್ನು ನೋಡೋಣ. ತುಂಬ ಬೆನಿಫಿಟ್ ಆಗಿರ್ತಕ್ಕಂಥ ವಿಡಿಯೋ ಇದೆ. ಒಂದು ಸಾರಿ ನೋಡಿದರೆ ಖಂಡಿತವಾಗಿ ಹೋಲ್ ಪದ್ಯದ ಸಮರಿ ಅರ್ಥ ನಿಮಗೆ ಆಗ್ತದೆ. ಸೊ ವಿಡಿಯೋವನ್ನು ಲೈಕ್ ಮಾಡಬೇಕು, ಆಮೇಲೆ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಬೇಕು. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ವಿಡಿಯೋವನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿಕೊಳ್ಳಿ. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ನಾನು SSLCಗೆ ಕನ್ನಡ, ಹಿಂದಿ, ವಿಜ್ಞಾನ, ಸಮಾಜ ವಿಜ್ಞಾನದ ಪಾಠಗಳ ಪ್ರಶ್ನೋತ್ತರಗಳು, ನೋಟ್ಸ್, ಕ್ವಶನ್ ಪೇಪರ್ಸ್, ನಿಮ್ಮ ಎಲ್ಲ ಹೋಲ್ ಒಂದು ಸಮರಿ ವಿಡಿಯೋಗಳನ್ನು ಹಾಕ್ತಾ ಇರ್ತೀವಿ. ಸೊ ಅವುಗಳನ್ನು ನೋಡಿ. ಶುರು ಮಾಡೋಣ. ಮಾತೃಭೂಮಿ ಪದ್ಯದ ಸಾರಾಂಶಗಳನ್ನು ಕನ್ನಡ ಮತ್ತು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ. ಸೊ ಫಸ್ಟಿಗೆ ಹಿಂದಿಯಲ್ಲಿ ಸಮರಿ ಇದೆ, ಯಾಕೆಂದರೆ ಮೋಸ್ಟ್ ಇಂಪಾರ್ಟೆಂಟ್. ಇದು 3 ಮಾರ್ಕ್ಸ್ಗೂ ಕೂಡ ಕೆಲವು ಸಾರಿ ಪದ್ಯದ ಸಮರಿಗಳನ್ನು ಸಹಿತನೂ ಕೇಳ್ತಾರೆ. ಸೊ ನೋಡಿ ಶಾರ್ಟಾಗಿ ಏನಿದೆ ಅಂತಂದರೆ, इस कविता में कवि मातृभूमि को शत शत बार प्रणाम करते हुए कह रहे हैं कि वह सभी अमर लोगों की माता है. जिस पवित्र भूमि के हृदय में गांधी, बुद्ध और राम जैसे महान लोग बसे हैं, उन सभी को शत शत बार प्रणाम ಅಂತ ಫಸ್ಟ್ ಪ್ಯಾರಾದಲ್ಲಿ ಇದೇನಾಗದಪ್ಪ ಅಂದ್ರೆ ಇತ್ತು, ಅದರದ್ದು ಸಮರಿ ಇತ್ತು. ಇನ್ನು ದೂಸರಿ ಪಂಕ್ತಿ ಮೇ ಅಂದ್ರೆ ಸೆಕೆಂಡ್ ಪ್ಯಾರಾಗ್ರಾಫ್ದಲ್ಲಿ ಏನು ಹೇಳಿದಾರೆ ಅಂದ್ರೆ कवि ने देश में समृद्धता के बारे में बताया है कि यहाँ हरे भरे खेत, फल फूलों से लदे उपवन, वन आदि है. इस धरती में खनिजों की अपार संपदा को मातृभूमि मुक्त हस्त से सबको बांट रही है. यह धरती सुख संपत्ति और धन धान्य से भरी है. इसलिए कवि ने मातृभूमि के प्रति अपनी कृतज्ञता को प्रकट किया है ಅಂತ ಸೆಕೆಂಡ್ ಪ್ಯಾರಾಗ್ರಾಫ್ದಲ್ಲಿ ಇತ್ತು. ಸೊ ನೀವು ಒಂದಲ್ಲ ಇನ್ನೊಂದು ಸಾರಿ ಓದ್ಕೊಂಡ್ರೆ ಖಂಡಿತವಾಗಿ ನಿಮಗೆ ಕ್ಲಿಯರ್ ಆಗ್ತದೆ. ಏನು ಪದ್ಯ ಪುಸ್ತಕ ಓದೋದು ಅವಶ್ಯಕತೆನೇ ಇಲ್ಲ. ಇನ್ನು ಲಾಸ್ಟ್ ಪ್ಯಾರಾಗ್ರಾಫ್ದಲ್ಲಿ ಕವಿ ಏನು ಹೇಳ್ತಾರೆ ಅಂತಂದ್ರೆ तीसरी पंक्ति में कवि ने बताया है कि मातृभूमि के एक हाथ में न्याय पता का झंडा और दूसरे हाथ में ज्ञान का दीप लेकर सबको सही रास्ते पर चलने को कह रही है. उसकी गोद में पले रहे बच्चों को परस्पर सहयोग से एकता की भावना से जीने की कला सिखा रही है. देश के सभी लोग एक साथ जय हिंद का नारा लगाते हुए आगे बढ़े और सभी नगर और गांव में यही नारा गूंजे जिससे देश का रूप बदल सके. इसलिए हे मातृभूमि तुम्हें 100 बार प्रणाम ಅಂತ ಹಿಂದಿಯಲ್ಲಿ 3ನೇ ಪ್ಯಾರಾಗ್ರಾಫ್ದು ಸಮರಿ ಇತ್ತು. ಸೊ ನಿಮಗೆ ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಸ್ವಲ್ಪ ತಮಗೆ ಬೇಕಾದರೆ ಸ್ಕ್ರೀನ್ಶಾಟ್ಗಳನ್ನು ತೊಗೊಂಡು ಫಸ್ಟ್ ಪ್ಯಾರಾಗ್ರಾಫ್ದಲ್ಲಿ ಏನಿತ್ತು, ಸೆಕೆಂಡ್ ಪ್ಯಾರಾಗ್ರಾಫು, ಆಮೇಲೆ ಥರ್ಡ್ ಪ್ಯಾರಾಗ್ರಾಫ್ದಲ್ಲಿ ಹಿಂದಿಯಲ್ಲಿಂದು ಸಮರಿ ಇತ್ತು. ಇನ್ನು ಇದೇ ಸಮರಿಯನ್ನು ನಾವು ಇಂಗ್ಲೀಷ್ನಲ್ಲಿ ನೋಡೋಣ. ಇಂಗ್ಲೀಷ್ ಮೀಡಿಯಮ್ದವ್ರಿಗೂ ಕೂಡ ಸ್ಟೂಡೆಂಟ್ಸ್ಗೆ ತುಂಬಾ ಯೂಸ್ ಆಗ್ತದೆ. ಸೊ ಫಸ್ಟ್ ಪ್ಯಾರಾಗ್ರಾಫ್ದಲ್ಲಿ ಕವಿ ಏನು ಹೇಳಿದಾರಂದ ಅದನ್ನೇ ನಾನಿಲ್ಲಿ ಟ್ರಾನ್ಸ್ಲೇಟ್ ಹಾಕಿದ್ದಾರೆ. ದ ಪೋಯಟ್ ಇನ್ ದಿಸ್ ಪೋಯಮ್ ಫಸ್ಟ್ ಗಿವ್ಸ್ ಗ್ರೇಟ್ ರೆಸ್ಪೆಕ್ಟ್ ಟು ದ ಮದರ್ಲ್ಯಾಂಡ್ and says that she is the mother of all the immortal people. He pays homage to all great people who were born in this holy land, such as Gandhi, Buddha and Lord Rama. ಇನ್ನು ಸೆಕೆಂಡ್ ಪ್ಯಾರಾಗ್ರಾಫ್ದಲ್ಲಿ ಏನು ಹೇಳಿದ್ದಾರೆ ಅಂತ ನೋಡೋಣ ಇಂಗ್ಲೀಷ್ನಲ್ಲಿ. The poet has told in the second line about the prosperity of the country. He says that there are green fields, gardens full of fruits and flowers in the country. The motherland is distributing its vast mineral wealth with free hands to everyone. This land is full of wealth, peace and prosperity. That's why the poet had shown his acknowledgement to the motherland. In the last ಪ್ಯಾರಾಗ್ರಾಫಲ್ಲಿ ಏನು ಸಮರಿ ಇದೆ ಅಂತಂದರೆ ಥರ್ಡ್ ಪ್ಯಾರಾಗ್ರಾಫ್ದಲ್ಲಿರ್ತಕ್ಕಂಥದ್ದು ಇಂಗ್ಲೀಷ್ನಲ್ಲಿ. The poet has told in the third line that the motherland is having a flag of justice in one hand, the lamp of knowledge in other hand, and thus telling everyone to follow the right path. She is teaching her children the art of living with mutual cooperation and with a feeling of unity. All the people of the country should march forward reciting together the slogan Jai Hind, which should be heard in every city and all the villages so that the image of the country could be changed. So I bow down of you my motherland 100 times ಅಂತಕ್ಕಂಥದ್ದು
ಸೊ ಇಂಗ್ಲೀಷ್ನಲ್ಲಿ ಥರ್ಡ್ ಪ್ಯಾರಾಗ್ರಾಫ್ದು ಸಮರಿ ಇತ್ತು. ಇನ್ನು ಲಾಸ್ಟ್ಗೆ ಹೋಗೋಣ. ಕನ್ನಡದಲ್ಲಿನೂ ಕೂಡ ನಮ್ಮ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಒಂದ್ಸರಿ ಕೇಳಿದರೆ ನಿಮಗೆ ಪರ್ಫೆಕ್ಟೇ ಆಗ್ತದೆ, ಡೋಂಟ್ ವರಿ. ಏನದಪ್ಪ ಅಂದ್ರೆ ಫಸ್ಟ್ ಪ್ಯಾರಾಗ್ರಾಫಲ್ಲಿ ಈ ಕವಿತೆಯಲ್ಲಿ ಕವಿಯು ಮಾತೃಭೂಮಿಗೆ ಶತಶತಬಾರ ಪ್ರಣಾಮಗಳನ್ನು ತಿಳಿಸುತ್ತಿದ್ದಾರೆ. ಎಲ್ಲ ಅಮರ ವ್ಯಕ್ತಿಗಳ ತಾಯಿ ಈ ಮಾತೃಭೂಮಿ ಎಂದು ಹೇಳುತ್ತಾರೆ. ಈ ಪವಿತ್ರ ಭೂಮಿಯಲ್ಲಿ ಗಾಂಧಿ, ಬುದ್ಧ ಮತ್ತು ರಾಮರಂತಹ ಮಹಾನ್ ವ್ಯಕ್ತಿಗಳು ಆಕೆಯ ಹೃದಯದಲ್ಲಿ ವಾಸವಾಗಿದ್ದಾರೆ. ಅವರೆಲ್ಲರಿಗೂ ಶತಶತಬಾರ ಪ್ರಣಾಮಗಳು ಅಂತ ಫಸ್ಟ್ ಪ್ಯಾರಾಗ್ರಾಫ್ದಲ್ಲಿ ಕವಿ ಏನು ಮಾಡಿದಾರಪ್ಪ ಅಂದ್ರೆ ಹೇಳಿದ್ದಾರೆ. ಇನ್ನು ಎರಡನೇ ಪ್ಯಾರಾಗ್ರಾಫ್ದಾಗ ಏನು ಹೇಳಿದ್ದಾರೆ ಅಂತಂದ್ರೆ ದ್ವಿತೀಯ ಪಂಕ್ತಿಯಲ್ಲಿ ಕವಿ ದೇಶದ ಸಮೃದ್ಧಿಯ ಬಗ್ಗೆ ಹೇಳುತ್ತಾ ಇಲ್ಲಿ ಹಸಿರಿನಿಂದ ಕಂಗೊಳಿಸುವ ಫಲಪುಷ್ಪಗಳಿಂದ ತುಂಬಿದ ಉಪವನಗಳು ಇವೆ. ಈ ಇಳೆಯಲ್ಲಿ ಅಪಾರವಾದ ಖನಿಜ ಸಂಪತ್ತನ್ನ ಮಾತೃಭೂಮಿ ತನ್ನ ಮುಕ್ತ ಕೈಗಳಿಂದ ಎಲ್ಲರಿಗೂ ಹಂಚುತ್ತಿದ್ದಾಳೆ. ಈ ಪೃಥ್ವಿಯು ಧನಧಾನ್ಯಗಳಿಂದ ಹಾಗೂ ಸುಖ ಸಂಪತ್ತುಗಳಿಂದ ತುಂಬಿದೆ. ಇದರಿಂದಲೇ ಕವಿಯು ಮಾತೃಭೂಮಿಗೆ ಕೃತಜ್ಞತೆಯನ್ನ ತಿಳಿಸುತ್ತಿದ್ದಾರೆ. ಇನ್ನು ಲಾಸ್ಟ್ ಆಗಿ ಏನು ಹೇಳಿದ್ದಾರೆ ಅಂತಂದ್ರೆ ತೃತೀಯ ಪಂಕ್ತಿಯಲ್ಲಿ ಕವಿ ಹೇಳುವುದೇನೆಂದರೆ ಮಾತೃಭೂಮಿಯ ಒಂದು ಕೈಯಲ್ಲಿ ನ್ಯಾಯಧ್ವಜ, ಮತ್ತೊಂದು ಕೈಯಲ್ಲಿ ಜ್ಞಾನ ದೀಪವನ್ನು ಹಿಡಿದು ಎಲ್ಲರಿಗೂ ಉತ್ತಮ ದಾರಿಯಲ್ಲಿ ನಡೆಯುವುದಕ್ಕೆ ಹೇಳುತ್ತಿದ್ದಾಳೆ. ಆಕೆಯ ಮಡಿಲಲ್ಲಿ ಬೆಳೆದ ಎಲ್ಲ ಮಕ್ಕಳು ಪರಸ್ಪರ ಸಹಯೋಗದಿಂದ ಒಗ್ಗಟ್ಟಾಗಿ ಬಾಳುವುದನ್ನು ಕಲಿಸಿಕೊಡುತ್ತಿದ್ದಾಳೆ. ದೇಶದ ಎಲ್ಲ ಪ್ರಜೆಗಳು ಒಗ್ಗಟ್ಟಾಗಿ ಜೈ ಹಿಂದ್ ಎಂದು ಘೋಷಣೆಯನ್ನು ಕುಗ್ಗುತ್ತಾ ಮುನ್ನುಗ್ಗುತ್ತಾ ಎಲ್ಲ ನಗರ ಮತ್ತು ಹಳ್ಳಿಗಳಲ್ಲಿ ಪ್ರತಿಧ್ವನಿಸಬೇಕು. ಇದರಿಂದ ದೇಶದ ರೂಪವೇ ಬದಲಾಗ್ತದೆ. ಆದ್ದರಿಂದಲೇ ಹೇ ಮಾತೃಭೂಮಿಯೇ ನಿನಗೆ ಶತಶತ ನಮಸ್ಕಾರಗಳು ಎಂದು ಕವಿ ಏನು ಮಾಡ್ತಾ ಇದ್ದಾರೆ, ವಂದನೆಗಳನ್ನು ಸಲ್ಲಿಸುತ್ತಿದ್ದಾರೆ. ಸೊ ಇಷ್ಟೇ ಇತ್ತು ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ. ಸೊ ನಾನು ನಿಮಗೆ ತುಂಬಾ ಏನು ಮಾಡಿದ್ದೀನಪ್ಪ ಅಂತಂದರೆ ಈಸಿ ಆಗಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಕನ್ನಡದಲ್ಲಿ ಸಮರಿ ಕೊಟ್ಟೆ, ಇಂಗ್ಲೀಷ್ನಲ್ಲಿನೂ ಕೊಟ್ಟೆ, ಹಿಂದಿಯಲ್ಲಿನೂ ಕೊಟ್ಟೆ. ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಯಿತು ಅಂದರೆ ನೀವು ಲೈಕ್ ಮಾಡಲೇಬೇಕು. ಅದಕ್ಕೆ ನಮಗೆ ಏನಾಗ್ತದಪ್ಪ ಅಂದರೆ ಒಂದು ಸಪೋರ್ಟ್ ಸಿಗ್ತದೆ. ಕ್ವಶನ್ ಆನ್ಸರ್ಸ್ ವಿಡಿಯೋವನ್ನು ಆಲ್ರೆಡಿ ಹಾಕಿದ್ದೀನಿ, ತಾವು ನೋಡಿ ಪ್ರಿಪ್ರೇಷನನ್ನು ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಷಯದ ವಿಡಿಯೋದಲ್ಲಿ. ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಮೇಲೆ ಇರಬೇಕಾದ್ರೆ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು, ಟೆಲಿಗ್ರಾಮ್ ಗ್ರೂಪ್ಗಳನ್ನು ಜಾಯಿನ್ ಮಾಡಬೇಕು, ವಿಡಿಯೋಸ್ಗಳನ್ನು ಸಾಧ್ಯವಾದಷ್ಟು ಲೈಕ್ ಶೇರ್ಗಳನ್ನು ಮಾಡ್ತಾನೆ ಇರಬೇಕು. ನೋಡಿ ಬೇರೆ ವಿಷಯದಲ್ಲಿನೂ ಕೂಡ ತುಂಬ ಉತ್ತಮವಾಗಿ ಕನ್ನಡ ಸಮಾಜ ವಿಜ್ಞಾನ ಹಿಂದಿಯಲ್ಲಿ ಇದೇ ಪ್ರಕಾರದ ವಿಡಿಯೋಗಳು